ಜಿಮ್ಮಲ್ಲಿ ತುಂಬ ಬೆವರಿದ್ರೆ ನೀವು ಸಣ್ಣ ಆಗ್ತೀರಾ ಅಂತ ನೀವು ಅಂದ್ಕೊಂಡಿದ್ದೀರಾ? ಹಂಗಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಡೇ 1 ಆಫ್ ಹೈರಾಕ್ಸ್ ಪ್ರೆಪ್. ಬೆಳಗ್ಗೆನೆ ನಾನು ಗೇಟ್ ಓಪನ್ ಮಾಡಿದೆ, ಯಾರೋ ಗೇಟ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಬಟ್ ಐ ವಾಸ್ ಸೂಪರ್ ಡೂಪರ್ ಹ್ಯಾಪಿ ಟು ಬಿ ಬ್ಯಾಕ್ ಇನ್ ಮೈ ಫೇವ್ರೆಟ್ ಪ್ಲೇಸ್. ಬಿಕಾಸ್ ಈ ಜಿಮ್ಮಿಗೆ ಬಂದಾಗೆಲ್ಲ ನನಗೇನೋ ಒಂಥರ ಡಿಫ್ರೆಂಟ್ ಆರ ಅಂದ್ಕೊಳ್ಳಿ. ಬಟ್ ಸರಿ ಹಾಕ್ಸ್ಕೊಂಡೆ, ನಂದೇ ಇದು ಯಾರು ಇಟ್ಟಿರಲ್ಲ ಅಂತ ನೋಡಿದ್ರೆ ಯಾರೋ ಇಟ್ಬಿಟ್ಟಿದ್ರು. ಐ ವಾಸ್ ಲೈಕ್ ಶಿಟ್ ಅಂತ ಅಂದ್ಕೊಂಡು ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ನನ್ನ ಬಿಲಾಂಗಿಂಗ್ಸ್ನೆಲ್ಲ ಇಟ್ಟು ನಾನು ಹೊರಟಿದ್ದೆ ಜಾಗಿಂಗ್ ಮಾಡೋಕ್ಕೆ. ನಾನು ಫಸ್ಟ್ ಡೇ ಏನು ತಪ್ಪು ಮಾಡ್ಕೊಂಡೆ ಅಂತ ನಂಗೆ ಅರ್ಥ ಆಯಿತು. ದಟ್ ಈಸ್ ನಥಿಂಗ್ ಬಟ್ ನಾನು ಅಂದ್ಕೊಂಡೆ ಜೋರಾಗಿ ಓಡ್ತಾನೆ ಇರಬೇಕು ಅಂತ. ಆ 16 ನಿಮಿಷದಲ್ಲಿ ನಾನು ಓಡಿದ್ದು ಮಾತ್ರ 1.25 ಕಿಲೋಮೀಟ್ರೇನೋ. ಅದಕ್ಕೆ ಈ ಸಲ ಅಂದ್ಕೊಂಡಿದ್ದು ನಾನು ಇಷ್ಟೇ, ಮೊಮೆಂಟಮ್ನ ಕ್ಯಾಚ್ ಮಾಡೋಣ, ಈಸಿಯಾಗಿ ಓಡೋಣ, ತುಂಬ ಜೋರಾಗೂ ಬೇಡ, ತುಂಬ ನಿಧಾನವಾಗೂ ಬೇಡ, ಬಟ್ ಈಸಿಯಾಗಿ ಓಡೋಣ ಅಂತ. ಬಟ್ ಓಡ್ತಾ ಶಕೆ ಮಾತ್ರ ತುಂಬ ಕಿತ್ಕೋತಾ ಇತ್ತು. ಆವಾಗ ನಂಗೆ ಅರ್ಥ ಆಗಿದ್ದು ಒಂದೇ, ಶಕೆ ಬರ್ತಿದೆ ಅಂದರೆ ಫ್ಯಾಟ್ ಲಾಸ್ ಆಗ್ತಿದೆ ಅಂತಂತೂ ಅರ್ಥ ಅಲ್ಲ. ಆದರೆ ನಮ್ಮ ಬಾಡಿಲಿ ಯಾವಾಗ ಟೆಂಪರೇಚರ್ ಹೈ ಆಗುತ್ತೋ ಆವಾಗ ಸ್ವೆಟ್ ಜಾಸ್ತಿ ಆಗ್ತೀವಿ ಅಷ್ಟೇ. ಇದು ನಿಮಗೆ ಗೊತ್ತಿತ್ತಾ? ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ಗೊತ್ತಿರಲಿಲ್ಲ ಇವಾಗ ಗೊತ್ತಾಯಿತು ಅಂತ. ಆ್ಯಂಡ್ ತುಂಬ ಶಕೆ ಬಂದಿದ ತಕ್ಷಣ ನೀವೇನು ತುಂಬ ಸಣ್ಣ ಆಗಲ್ಲ. ಮೇಕ್ ಶೋರ್ ದ್ಯಾಟ್ ಯು ಆ್ಯಕ್ಚುಲಿ ಈಟ್ ರೈಟ್, ವರ್ಕೌಟ್ ರೈಟ್ ಆ್ಯಂಡ್ ದೆನ್ ಸ್ಲೀಪ್ ರೈಟ್. ಇದೆಲ್ಲ ಕರೆಕ್ಟಾಗಿದ್ದರೆ ಮಾತ್ರ ನೀವು ಫ್ಯಾಟ್ ಲಾಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಚಾನ್ಸೇ ಇಲ್ಲ. ಅದೆಲ್ಲ ಬಿಡಿ, ಇದನ್ನು ನೋಡಿ. ಈ ಥರ ಏನಾದರೂ ನಾನು ಹೈರಾಕ್ಸಲ್ಲಿ ಮಾಡಿಬಿಟ್ರೆ ನಿಜ 2 ಅವರ್ ಅಲ್ಲ 3 ಅವರ್ ಆದಮೇಲೆ ಮುಗಿಸ್ತೀನೇನೋ. ನಂಗೆ ಅರ್ಥನೇ ಆಗ್ತಿರಲಿಲ್ಲ ಇದು ಹೆಂಗೆ ಮಾಡೋದು ಅಂತ. ಬಿಕಾಸ್ ಇದು ತುಂಬ ಡಿಫ್ರೆಂಟಾಗಿದೆ ಆಯಿತಾ. ಗೊತ್ತೇ ಆಗಲ್ಲ ಎಷ್ಟು ಮಾಡಿದ್ದೀನಿ ಏನು ಅಂತೆಲ್ಲ. ಇದನ್ನಂತೂ ಆಲ್ಮೋಸ್ಟ್ 5 ನಿಮಿಷನೂ ತೊಗೊಂಡೆ ಫಿಗರ್ ಔಟ್ ಮಾಡೋಕ್ಕೆ ಹೆಂಗೆ ಹಾಕೊಳೋದಂತ. ಅದಾದಮೇಲೆ ಟ್ರೈ ಮಾಡ್ತೀನಿ. ಇದೆಲ್ಲ ಮುಗ್ಸೋಕ್ಕೆ ನಾನು ತೊಗೊಂಡಿದ್ದು 37 ಮಿನಿಟ್ಸ್ ಆ್ಯಂಡ್ 37 ಸೆಕೆಂಡ್ಸ್. ಗಾಡ್ ಆವಾಗಲೇ ಸೈನ್ ಕೊಟ್ಟಾಗಿದೆ. ನಾವು ಮಾಡೋಣ. ಸಿಗ್ತೀನಿ ನಾಳೆ. ಟಾಟಾ.